ಝೊಮ್ಯಾಟೊ ಮಾಡೋರ್ಗೆಲ್ಲ ಇದೇನಂದರೆ ಯೆಲ್ಲೋ ಬೋರ್ಡ್ ಗಾಡಿ ಇರಬೇಕು. ಝೊಮ್ಯಾಟೊ ಮಾಡೋರು, ಸ್ವಿಗ್ಗಿ ಮಾಡೋರೆಲ್ಲ ಯೆಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ. ದಯವಿಟ್ಟು ಎಲ್ಲ ಯೆಲ್ಲೋ ಬೋರ್ಡ್ ಗಾಡಿ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಫೈನ್ ಅಲ್ಲ, ಡೈರೆಕ್ಟ್ ಗಾಡಿ ಸೀಸ್ ಆಗ್ತಾ ಇದೆ. ಎಚ್ಚರಿಕೆ. ಸ್ನೇಹಿತರೆ, ಇವಾಗ ನೀವೆಲ್ಲ ವಿಡಿಯೋನ ನೋಡ್ಕೊಂಬಂದ್ರ ಈ ವಿಡಿಯೋನು ತುಂಬಾ ವೈರಲ್ ಆಗ್ತಾ ಇದೆ. ಇದು ನಿಜಾನ? ಯೆಲ್ಲೋ ಬೋರ್ಡ್ ಅಂದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ಇರುವಂತಹ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರ್ನ ಪೊಲೀಸರು ಹಿಡಿತಾ ಇದಾರೆ. ಯಾಕೆ ಹಿಡಿತಾ ಇದ್ದಾರೆ? ವೈಟ್ ಬೋರ್ಡ್ ಇದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರಶ್ನೆಗಳಿಗೂ ಕೇಳ್ತಾ ಇದ್ರ. ಅದ್ರ ಜೊತೆಗೆ ನನ್ನ ಕಮೆಂಟ್ಸ್ಗೂ ಕೂಡ ಹಾಕ್ತಾ ಇದ್ರ. ಏನಾಯ್ತು, ಒಂದು ನಮ್ಗೆ ಸೊಲ್ಯೂಷನ್ ಹೇಳಿ, ಇದು ನಿಜಾನ ಅಂತ ಕೇಳ್ತಾ ಇದ್ರ. ಹೌದು, ಇದು ಆಗಿರೋದು ನಿಜ. ಬನ್ನೇರುಘಟ್ಟ ರೋಡ್ದಲ್ಲಿ ಆಗಿರುವಂತಹ ಒಂದು ಘಟನೆ. ಏನಪ್ಪಾ ಅಂತಂದ್ರೆ, ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್ ಅಂದ್ರೆ ವೈಟ್ ಬೋರ್ಡ್ ಬಂದ್ಬಿಟ್ಟು ಕಮರ್ಷಿಯಲ್ಗೆ ಯೂಸ್ ಮಾಡೋ ಹಾಗಿಲ್ಲ. ಅದೇ ರೀತಿ ಯೆಲ್ಲೋ ಬೋರ್ಡ್ ಬಂದ್ಬಿಟ್ಟು ಕಮರ್ಷಿಯಲ್ಗೆ ಯೂಸ್ ಮಾಡೋದು. ಅದಕ್ಕೋಸ್ಕರ ಪೊಲೀಸರು ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಮಾಹಿತಿ ಬಂದಿದೆ. ನಾನು ಆ ರೀಲ್ ನೋಡ್ಬಿಟ್ಟು ಕೆಲವೊಬ್ಬರನ್ನ ಕೇಳಿದಾಗ, ಹೌದು, ಇದಾಗಿರೋದು ಘಟನೆ ನಿಜ. ಯೆಲ್ಲೋ ಬೋರ್ಡ್ ಸಲುವಾಗಿನೇ ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿಗಳು ಕೂಡ ನನಗೆ ಬಂದಿದೆ. ಇನ್ನೂ 100% ಕನ್ಫರ್ಮೇಶನ್ ಇಲ್ಲ, ಬಟ್ ಹೇಳ್ಬೇಕು ಅಂದ್ರೆ ಇದಕ್ಕೋಸ್ಕರನೇ ಹಿಡಿತಾ ಇದ್ದಾರೆ. ಬಟ್ ಇದಕ್ಕೆ ಇನ್ನೂ ಯಾವುದೇ ರೀತಿಯ ಅಂದ್ರೆ ನಮಗೆ ಮಾಹಿತಿನ ಕೊಟ್ಟಿಲ್ಲ, ಮುಂಚೆನೆ ಮಾಹಿತಿನ ಕೊಟ್ಟಿಲ್ಲ. ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ನಾವು ಹಿಡಿತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೂ ಮುಂಚೆ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯೆಲ್ಲೋ ಬೋರ್ಡ್ ಗಾಡಿಗಳು ಅಂತ ಹೇಳ್ಬಿಟ್ಟು ಪರ್ಸನಲ್ ಆಗಿ ಯಾರಿಗೂ ಕೂಡ ಯೆಲ್ಲೋ ಬೋರ್ಡ್ ಗಾಡಿಗಳನ್ನ ಮಾಡಿ ಕೊಡ್ತಾ ಇಲ್ಲ. ಇದೊಂದು ಮಾಹಿತಿ ನಿಮಗೆ ಗೊತ್ತಿರಲಿ. ಕೇಳ್ಬೋದು ಯೆಲ್ಲೋ ಬೋರ್ಡ್ ಗಾಡಿಗಳನ್ನ ಹೇಗೆ ಮಾಡ್ಕೊಳ್ಳೋದು ನಾವು ಅಂತ. ಇದೇ ರೀತಿ ಅಂದ್ರೆ ಯಾರಿಗೂ ಕೂಡ ಯೆಲ್ಲೋ ಬೋರ್ಡ್ ಗಾಡಿಗಳನ್ನ ಮಾಡಿ ಕೊಡ್ತಾ ಇಲ್ಲ. ಇವಾಗ ಇನ್ನೊಂದು ಕನ್ಫರ್ಮೇಶನ್ ಏನಪ್ಪಾ ಅಂತಂದ್ರೆ, ಇದಕ್ಕೆ ಯಾವುದೇ ರೀತಿ 100% ಪ್ರೂಫ್ ಇಲ್ಲ. ಬಟ್ ಆಲ್ಮೋಸ್ಟ್ ಯಾರು ವಿಡಿಯೋ ಮಾಡಿದ್ದಾರೆ ಅವ್ರು ಹೋಗಿ ಕೇಳಿದಾಗ ಹೇಳಿರುವಂತಹ ಪೊಲೀಸ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ನನಗೂ ಕೂಡ ಬಂತು. ಇನ್ನೊಂದು ಏನಪ್ಪಾ ಅಂತಂದ್ರೆ, ತುಂಬಾ ಜನ ಇವಾಗ ಬೈತಾ ಇದಾರೆ. ಏನಪ್ಪಾ ಅಂದ್ರೆ, ಬಡವ್ರ ಮಕ್ಕಳು ದುಡ್ಕೊಂಡು ತಿನ್ನುವಂತಹ ಬಡವ್ರ ಮಕ್ಕಳಿಗೆ ಯಾರಿಗೆ ಈ ರೀತಿ ಮಾಡ್ತಾ ಇದ್ದಾರೆ, ದೊಡ್ಡವರು ಎಷ್ಟೆಷ್ಟೋ ಲೂಟಿ ಮಾಡ್ತಾ ಇದಾರೆ, ಅವ್ರನ್ನ ಯಾರು ಕೇಳ್ತಾ ಇಲ್ಲ. ಇವಾಗ ನಾವು ಒಂದು ಆರ್ಡರ್ಗೆ 20 ರೂಪಾಯಿ 25 ರೂಪಾಯಿ ನಾವು ದುಡಿತಾ ಇದೀವಿ, ನಮಗೆ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಅಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಕೂಡ ಇವಾಗ ಬರ್ತಾ ಇದೆ. ನೋಡೋಣ, ಇದ್ರ ಬಗ್ಗೆ 100% ನಾನು ಕ್ಲಾರಿಟಿನ ಕೊಡ್ತೀನಿ ಆದಷ್ಟು ಬೇಗ. ಇದು ಇನ್ಫಾರ್ಮೇಶನ್ ಬಂದಿರೋದು ನಿಜ. ಯೆಲ್ಲೋ ಬೋರ್ಡ್ ಗಾಡಿಗಳನ್ನ ಸಲುವಾಗಿನೇ ಹಿಡಿತಾ ಇದ್ದಾರೆ. ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಧನ್ಯವಾದ.